So all my dear students, in the previous class we were discussed about the a percentage calculation and a limiting reagent calculations. ಅದ್ರ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ವಿ ನಾವು. ಆ ಲಿಮಿಟಿಂಗ್ ರಿಯೇಜೆಂಟ್ ಎರಡು ಪ್ರಾಬ್ಲಮ್ ಬರುತ್ತೆ, ಒಂದು ಫಾರ್ಮೇಷನ್ ಆಫ್ ಅಮೋನಿಯಾ ಮತ್ತು ಒಂದು ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡು. ಅದರಲ್ಲಿ ಹೇಳಿದ್ದೀನಿ ನಿಮಗೆ ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕ್ವಶನ್ಸ್ ಕೇಳಿದ್ರೆ, ಎ ರಿಯಾಕ್ಟೆಂಟ್ ವಿಚ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಇನ್ ದ ರಿಯಾಕ್ಷನ್. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಒಂದು ರಿಯಾಕ್ಟೆಂಟು ಕಂಪ್ಲೀಟಾಗಿ ಖರ್ಚಾಯಿತು, ಯುಟಿಲೈಸ್ ಆಯಿತು ಅಂತಂದರೆ ದಟ್ ರಿಯೇಜೆಂಟ್, ದಟ್ ರಿಯಾಕ್ಟೆಂಟ್ ಇಸ್ ಕಾಲ್ಡ್ ಆಸ್ ದ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಕ್ಲಿಯರ್? ಸೊ ಇದರ ಜೊತೆಗೆ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಇದೆ, ವಿ ಕ್ಯಾನ್ ಕಾಲ್ ಇಟ್ ಆಸ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಒನ್ ಮೋರ್ ಕಾನ್ಸೆಪ್ಟ್ ಇಸ್ ದೇರ್, ಇಸ್ ಕಾಲ್ಡ್ ಆಸ್ ದ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳ್ತಾ ಇದ್ದೀವಿ. ಯಾವುದಾದ್ರು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಡೈಮೆನ್ಷನಲ್ ಅನಾಲಿಸಿಸ್. ಸರ್ ಏನು ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳಿದ್ರೆ, ಇಲ್ಲಿ ಫಾರ್ ಕ್ಯಾಲ್ಕುಲೇಟಿಂಗ್ ಸಮ್ ವ್ಯಾಲ್ಯೂಸ್, ಯಾವುದೋ ಒಂದು ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಕ್ಯಾಲ್ಕುಲೇಟಿಂಗ್ ಸಮ್ ವ್ಯಾಲ್ಯೂಸ್, ದೀಸ್ ವ್ಯಾಲ್ಯೂಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಒನ್ ಯೂನಿಟ್ ಸಿಸ್ಟಮ್ ಟು ಅನದರ್ ಅಂತ ಹೇಳ್ತೀವಿ. ಒನ್ ಯೂನಿಟ್ ಸಿಸ್ಟಮ್ ಟು ಅದರ್ ಯೂನಿಟ್ ಸಿಸ್ಟಮ್. ಸೊ ಹೇಗೆ ಸರ್ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಅವರ್ಸಲ್ಲಿದೆ, ಈ ಅವರ್ಸ್ನ ಮಿನಿಟಿಗೆ ಕನ್ವರ್ಟ್ ಮಾಡಬೇಕು, ಮಿನಿಟ್ಸನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಸೊ ಹಾಗಾಗಿ ಒಂದು ಸಿಸ್ಟಮ್ ಇಲ್ಲ, ಅವರಲ್ಲಿರ್ತಕ್ಕಂಥ ಸಿಸ್ಟಮ್ನ ಮಿನಿಟಿಗೆ ಕನ್ವರ್ಟ್ ಮಾಡಿದ್ವಿ, ಮಿನಿಟನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ವಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಎಸ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಡೈಮೆನ್ಷನಲ್ ಅನಾಲಿಸಿಸ್ ಅಂದರೆ, ಇಟ್ ಈಸ್ ಅ ಕನ್ವರ್ಷನ್ ಆಫ್ ಯೂನಿಟ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅದರ್. It is a conversion of units from one system to other is called as the dimensional analysis. So one more name called as label factor ಅಂತ ಕೂಡ ಹೇಳ್ತೀವಿ. Label factor method ಅಂತ ಕೂಡ ಕರಿತೀವಿ. Label factor method, or one more name is called unit factor method ಅಂತ ಕೂಡ ಹೇಳ್ತೀವಿ. Unit factor method ಅಂತ ಕೂಡ you can call it as unit factor method ಅಂತ ಕೂಡ ಹೇಳ್ತೀವಿ. This is called as the ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಕ್ಲಿಯರ್? ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ದ ಕನ್ವರ್ಷನ್ ಆಫ್ ಯೂನಿಟ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅದರ್ ಈಸ್ ಕಾಲ್ಡ್ ಆಸ್ ದ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ನಾವೀಗ ಫಾರ್ ಎಕ್ಸಾಂಪಲ್ ಕಿಲೋಗ್ರಾಮ್ಸಲ್ಲಿದೆ, ಅದನ್ನು ಗ್ರಾಮ್ಸಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಕಿಲೋಮೀಟರ್ಸಲ್ಲಿದೆ, ಅದನ್ನು ಮೀಟರ್ಸಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಮೀಟರ್ಸಲ್ಲಿದೆ, ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು. ದಿಸ್ ಕನ್ವರ್ಷನ್ ಈಸ್ ಕಾಲ್ಡ್ ಆಸ್ ದ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್? ಇದಾಗಿ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ ನಾನೀಗ. ಒಂದು ಎಕ್ಸಾಂಪಲ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಅವ್ರು ಹೇಳೋದು ಹೌ ಮೆನಿ ಸೆಕೆಂಡ್ಸ್ ಆರ್ ದೇರ್ ಇನ್ 2 days. ಒಂದು ಕ್ವಶನ್ ಕೇಳ್ತಾರೆ, ಹೌ ಮೆನಿ ಸೆಕೆಂಡ್ಸ್ ಆರ್ ದೇರ್ ಇನ್ 2 days. ಹೌ ಮೆನಿ ಸೆಕೆಂಡ್ಸ್ ಆರ್ ದೇರ್ ಇನ್ 2 days ಅಂತ ಕೇಳಿದಪ್ಪ. ಡೈಮೆನ್ಷನಲ್ ಅನಾಲಿಸಿಸಲ್ಲಿ ಒಂದು ಎಕ್ಸಾಂಪಲ್ನ ತೊಗೊಂಡು ನಾನು ಕ್ಲಿಯರ್ ಮಾಡಿದ್ದೀನಿ. ಅದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇಟ್ ಈಸ್ ದ ಕನ್ವರ್ಷನ್ ಆಫ್ ಯೂನಿಟ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅದರ್. ಕ್ಲಿಯರ್? ಹಾಗಿದ್ದರೆ 2 ದಿನಕ್ಕೆ ಎಷ್ಟು ಸೆಕೆಂಡ್ಸು? ಹೌ ಮೆನಿ ಸೆಕೆಂಡ್ಸ್ ಆರ್ ದೇರ್ ಇನ್ 2 days. 2 ದಿನಕ್ಕೆ ಎಷ್ಟು ಸೆಕೆಂಡ್ಸ್ ಬರುತ್ತೆ ಅಂತ ಕೇಳ್ತಾರೆ. ಕ್ಲಿಯರ್? ನಿಮ್ಮ ನೆನಪಲ್ಲಿ ಇಟ್ಕೊಡಿ, ನಾವು ಯಾವಾಗಲೂ ಕ್ಲಿಯರ್ ಆಗಿರ್ತೀವಿ. ಸೊ ಈಗ ನಾವು ಒನ್ ಡೇ ಇಸ್ ಈಕ್ವಲ್ ಟು 24 hours. ಗೊತ್ತಿದೆ ನಮಗೆಲ್ಲರಿಗೂ ಕೂಡ, ಒಂದು ದಿನಕ್ಕೆ 24 ಗಂಟೆ. ಒನ್ ಡೇ ಇಸ್ ಈಕ್ವಲ್ ಟು 24 hours. ಕ್ಲಿಯರ್? ಅದೇ ರೀತಿ 1 hour ಇಸ್ ಈಕ್ವಲ್ ಟು 60 minutes. 1 hour ಇಸ್ ಈಕ್ವಲ್ ಟು 60 minutes. ಅದೇ ರೀತಿ 1 minute ಇಸ್ ಈಕ್ವಲ್ ಟು 60 seconds. 1 minute ಇಸ್ ಈಕ್ವಲ್ ಟು 60 seconds. ಸೊ ಈ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡಿ, ಅವರ್ಸನ್ನು ಡೇಸಿಗೆ ಎಷ್ಟು ಅವರ್ಸ್ ಆಯಿತು, ಅವರ್ಸಿಗೆ ಎಷ್ಟು ಮಿನಿಟ್ಸ್ ಆಯಿತು, ಮಿನಿಟ್ಸಿಗೆ ಎಷ್ಟು ಸೆಕೆಂಡ್ಸ್ ಆಯಿತು. ಸೊ ಹಾಗೆ ನಮಗೇನು ಬೇಕು, ಲಾಸ್ಟ್ ಮಿನಿಟ್ ಕೇಳ್ತಾರೆ. ಅವರ್ಸಲ್ಲಿ ಕೇಳ್ತಾ ಇಲ್ಲ ಅವರು, 2 ದಿನಕ್ಕೆ ಎಷ್ಟು ಸೆಕೆಂಡ್ ಅಂತ ಕೇಳ್ತಿದ್ದಾರೆ. ಅವರ್ಸ್ ಬಂದಮೇಲೆ ಮಿನಿಟ್ಸ್ ಆದಮೇಲೆ ಸೆಕೆಂಡ್ಸಲ್ಲಿ ಕೇಳೋದ್ರಿಂದ ನಮಗೇನು ಗೊತ್ತಿರಬೇಕು, 1 ಡೇಗೆ ಎಷ್ಟು ಅವರ್ಸು, 1 ಅವರ್ಗೆ ಎಷ್ಟು ಮಿನಿಟ್ಸು, 1 ಮಿನಿಟಿಗೆ ಎಷ್ಟು ಸೆಕೆಂಡ್ಸ್, ಈ ರೀತಿ ಕನ್ವರ್ಷನ್. ಸೊ ಮಾಡ್ಬೋದಲ್ಲ. ಈಗ ನೋಡಿ, ಇಷ್ಟು ಕ್ಲಿಯರ್ ತಿಳ್ಕೊಡೋದಿಲ್ಲ. ಸೊ ಹಾಗೆ ಎಷ್ಟು ದಿನ ಕೇಳಿದರೆ, 2 ದಿನ. 2 into 24 into 60 into 60. ಕ್ಲಿಯರ್ ಇದೆಯಾ? 24 hours, 24 minutes, 20 seconds. ಕ್ಲಿಯರ್? 24 ಅಲ್ಲ, 2 ಅಂದರೆ 2 days, 24 ಅಂದರೆ ಅವರ್ಸ್,
60 ಅಂದರೆ ಮಿನಿಟ್ಸ್, 60 ಅಂದರೆ ಸೆಕೆಂಡ್ಸ್. ಇದಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 172 800 ಸೆಕೆಂಡ್ಸ್. ಅರ್ಥ ಆಯ್ತಾ? 172 800 ಸೆಕೆಂಡ್ಸ್ ಅಂದರೆ ಅವರಿಗೆ 1,72,800 ಸೆಕೆಂಡ್ಸ್ ಇನ್ 2 days. 2 ದಿನಕ್ಕೆ 1,72,800 ಸೆಕೆಂಡ್ಸ್. ದಿಸ್ ಇಸ್ ಡೈಮೆನ್ಷನಲ್ ಅನಾಲಿಸಿಸ್. ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಕ್ಲಿಯರ್ ಆಗಿದೆಯಲ್ಲ? ಡೈಮೆನ್ಷನಲ್ ಅನಾಲಿಸಿಸ್ ಅಂದರೆ ಭಾಳ ಡೀಪಾಗಿ ಅಂತ ತಲೆ ಕೆಡ್ಸೋಕ್ಕೆ ಹೋಗಬೇಡಿ. ಇಟ್ ಇಸ್ ಅ ಕನ್ವರ್ಷನ್ ಆಫ್ ಯೂನಿಟ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅದರ್. ನಾನು ಹೇಳಿದ್ನಲ್ಲ, ಕಿಲೋಮೀಟ್ರನ್ನ ಮೀಟರ್ ಸಿ ಮಾಡ್ಕೊಳ್ಳಿ, ಮೀಟರ್ಸ್ ಬೇಕಾದ್ರೆ ಸೆಂಟಿಮೀಟರ್ ಸಿ ಮಾಡ್ಕೋಬೋದು. ದಟ್ ಕನ್ವರ್ಷನ್ ಇಸ್ ಕಾಲ್ಡ್. ಕ್ಲಿಯರ್? ಓಕೆ. ಯಾವುದೋ ಒಂದು ಲೀಟರ್ನ ಮಿಲಿ ಲೀಟ್ರಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಜನರಲ್ಲಾಗಿ ಲೀಟರ್ಸ್ ಇದೆ, ಆ ಲೀಟರ್ಸನ್ನು ಮಿಲಿ ಲೀಟ್ರಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು, ಕಿಲೋಗ್ರಾಮ್ಸನ್ನು ಗ್ರಾಮ್ಸಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು, ಅವರ್ಸನ್ನು ಮಿನಿಟಿಗೆ, ಮಿನಿಟನ್ನು ಸೆಕೆಂಡ್ಸ್. 5 ಎಕ್ಸಾಂಪಲ್ನ ತೊಗೊಂಡು ನಾನು ಕ್ಲಾರಿಫೈ ಮಾಡಿದ್ದೀನಿ. 2 ದಿನಕ್ಕೆ ಎಷ್ಟು ಸೆಕೆಂಡ್ಸ್ ಅಪ್ಪ ಅಂತ ಹೇಳಿದ್ರೆ 172,800 ಸೆಕೆಂಡ್ಸ್. ದಿಸ್ ಇಸ್ ಕಾಲ್ಡ್ ದ ಡೈಮೆನ್ಷನಲ್ ಅನಾಲಿಸಿಸ್. ಇದೊಂದು ಸಣ್ಣ ಕಾನ್ಸೆಪ್ಟ್ ಇತ್ತು, ಆ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಿ. ದಟ್ಸ್ ಆಲ್. ದಿಸ್ ಇಸ್ ದ ಡೈಮೆನ್ಷನಲ್ ಅನಾಲಿಸಿಸ್. ಕ್ಲಿಯರ್? ಸೊ ಈ ಡೈಮೆನ್ಷನಲ್ ಅನಾಲಿಸಿಸ್ ಆಗಿದ್ರೆ, ಸೊ ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರಲ್ಲಿ ಕೊನೆಯದೊಂದು ಪಾರ್ಟ್ ಇದೆ. ಅದು ಯಾವುದಪ್ಪ ಅಂದರೆ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಅದಕ್ಕೆ ನಾವು ಆ ಕಾನ್ಸಂಟ್ರೇಷನ್ಸ್ ಇನ್ ಸೊಲ್ಯೂಷನ್ಸ್ ಅಂತ ಕೂಡ ಕರಿತೀವಿ. ಈಗ ಸೊಲ್ಯೂಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಲ್ಯಾಬೊರೇಟ್ರಿಲಿ ಪ್ರಾಕ್ಟಿಕಲ್ ಮಾಡುವಾಗ ಬಳಸ್ತಕ್ಕಂಥದ್ದನ್ನು ಸೊಲ್ಯೂಷನ್ಸ್ ಅಂತ ಕರಿತೀವಿ. ಕೆಲವು ಹುಡುಗರಿಗೂ ಸ್ವಲ್ಪ ಕಷ್ಟ ಹೇಳಲಿಕ್ಕೆ, ಅವರೇ ಮಾಡಿದ್ರೆ ಸರ್ ನೀರಿದೆ ಅನಿಸ್ಬೋದು, ವಾಟರ್ ಥರ ಇದೆ ಅಂತ. ವಾಟರ್ ಅಂತ ಕರೀಬಾರ್ದು. ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ದ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಆ ಸೊಲ್ಯೂಷನ್ಸ್ ಅಂದರೆ ಏನು, ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಕೆಲವೊಂದು ಆ ಟರ್ಮ್ಸನ್ನು ಬಳಸ್ತಾರೆ. ಆ ಟರ್ಮ್ಸನ್ನು ಡಿಸ್ಕಸ್ ಮಾಡಿದ್ರೆ ಇಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಇಲ್ಲಿ ಹೇಳ್ತೀವಿ ಈಗ. ಸೊ ನೆಕ್ಸ್ಟು ರಿಯಾಕ್ಷನ್ಸ್. ಸೊ ನೆಕ್ಸ್ಟ್ ಈಸ್ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್. ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್. ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್ ಅಥವಾ ಬೇಕಾದ್ರೆ ಇದನ್ನು ಕಾನ್ಸಂಟ್ರೇಷನ್ಸ್, ಕಾನ್ಸಂಟ್ರೇಷನ್ ಇನ್ ಸೊಲ್ಯೂಷನ್ಸ್ ಅಂತ ಕೂಡ ಕರೀತೀವಿ. ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್ ಅಥವಾ ಕಾನ್ಸಂಟ್ರೇಷನ್ ಇನ್ ಸೊಲ್ಯೂಷನ್ಸ್. ಫಸ್ಟ್ ಸೊಲ್ಯೂಷನ್ ಅಂದರೆ ಗೊತ್ತಿರಬೇಕು ನಿಮಗೆ. ವಾಟ್ ಆರ್ ಸೊಲ್ಯೂಷನ್ಸ್? ನೋಡಿ, ಸೊಲ್ಯೂಷನ್ ರಿಲೇಷನ್ಶಿಪ್ ಏನಪ್ಪ ಅಂದರೆ ಸಿಂಪಲಾಗಿ ಹೇಳ್ತಾರೆ ನಾನು. ಇಟ್ಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಸೊಲ್ಯೂಟ್ಸ್ ಪ್ರೆಸೆಂಟ್ ಇನ್ ಎ ಸಾಲ್ವೆಂಟ್, ಈ ರೀತಿಯೆಲ್ಲ ಹೇಳ್ತಾರೆ. ಬಟ್ ನಿಮಗೆ ಸಿಂಪಲ್ ರಿಲೇಷನ್ಶಿಪ್ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಅ ಸೊಲ್ಯೂಷನ್ ಅಂತ ಹೇಳಿದ್ರೆ ಒಂದು ಸಿಂಪಲ್ ರಿಲೇಷನ್ಶಿಪ್ ಇದೆ. ಆ ರಿಲೇಷನ್ಶಿಪ್ಪನ್ನು ತಾವು ನೆನಪಲ್ಲಿ ಇಟ್ಕೊಳ್ಳಿ. ಏನು ಸರ್ ಅದು ಅಂತ ಹೇಳಿದ್ರೆ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಸೊಲ್ಯೂಷನ್. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಸೊಲ್ಯೂಷನ್. ದಿಸ್ ಇಸ್ ಕಾಲ್ಡ್ ಆಸ್ ದ ಸೊಲ್ಯೂಷನ್ ಅಂತ ಕರಿತೀವಿ. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಸೊಲ್ಯೂಷನ್. ಯಾವಾಗ ನೆನಪಲ್ಲಿ ಇಟ್ಕೊಳ್ಳಿ, ಸೊಲ್ಯೂಟ್ಗಳೆಲ್ಲರೂ ಕೂಡ ಸಾಲಿಡ್ಸ್. ಸಾಲಿಡ್ಸ್ ಆರ್ ಕಾಲ್ಡ್ ಆಸ್ ದ ಸೊಲ್ಯೂಟ್ಸ್. ಸೊ ಮೇಜರ್ ಆಗಿ ಸಾಲ್ವೆಂಟ್ ಅಂತ ಬಂದರೆ ಸಾಲ್ವೆಂಟ್ ಇಸ್ ಎ ಲಿಕ್ವಿಡ್. ಯಾವಾಗಲೂ ಕೂಡ ಅಷ್ಟೇ ಸಾಲ್ವೆಂಟ್ ಈಸ್ ಲಾರ್ಜರ್ ಕ್ವಾಂಟಿಟಿ ದೆನ್ ಕಂಪೇರ್ಡ್ ಟು ಸೊಲ್ಯೂಟ್. ಖಂಡಿತವಾಗಲೂ ಕೂಡ 1 ಸ್ಪೂನು ಸಕ್ಕರೆನ 1 ಗ್ಲಾಸ್ ವಾಟ್ರಲ್ಲಿ ಹಾಕಬೇಕು. ಅದ್ರ ಬದಲು 1 ಸ್ಪೂನು ಶುಗರ್ಗೆ 1 ಸ್ಪೂನ್ ವಾಟರ್ ಹಾಕಿದ್ರೆ ಡಿಸಾಲ್ವ್ ಆಗುತ್ತಾ? ಖಂಡಿತ ಆಗಲ್ಲ. ಯಾವಾಗಲೂ ಕೂಡ ರಿಕ್ವೈರ್ಮೆಂಟ್ ಆಫ್ ಸಾಲ್ವೆಂಟ್ ಈಸ್ ಮೋರ್ ದೆನ್ ಕಂಪೇರ್ಡ್ ಟು ಸೊಲ್ಯೂಟ್. ಸೊಲ್ಯೂಟಿಗೆ ಹೋಲಿಸಿದಾಗ ಫಾರ್ ಎಕ್ಸಾಂಪಲ್ ನಾವೀಗ 1 ಕಿಲೋಗ್ರಾಮ್ 1 kg ಸಾಲ್ಟನ್ನು ನಾವು 1 ಲೀಟ್ರ್ ವಾಟ್ರಿಗೆ ಹಾಕಿದ್ರೆ ಕರಗೋದು ಭಾಳ ಕಷ್ಟ. ಅದೇ ನಾವೇನಾದರೂ 1 kg ಸಾಲ್ಟನ್ನು ಒಂದು 20 ಲೀಟ್ರು ಅಥವಾ 10 ಲೀಟ್ರ್ ವಾಟ್ರಿಗೆ ಹಾಕಿದಾಗ ಖಂಡಿತ ಕರಗೋದು. ಅಂದರೆ ಡಿಸೊಲ್ಯೂಷನ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಮೀನ್ಸ್ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಸಾಲ್ವೆಂಟ್ ಈಸ್ ಆಲ್ವೇಸ್ ಲಾರ್ಜರ್ ಕ್ವಾಂಟಿಟಿ ದೆನ್ ಕಂಪೇರ್ ಟು ಸೊಲ್ಯೂಟ್. ಹಾಗಾಗಿ ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಸೊಲ್ಯೂಷನ್ ಅಂತ ಹೇಳಿದ್ರೆ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಈಸ್ ಈಕ್ವಲ್ ಟು ಸೊಲ್ಯೂಷನ್. ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವಾಗಲೂ ಕೂಡ ಸೊಲ್ಯೂಟ್ಸ್ಗಳು ಸಾಲಿಡ್ಸ್ ಆಗಿರ್ತವೆ. ಲೈಕ್ ಸೋಡಿಯಂ ಕ್ಲೋರೈಡ್ ಇಸ್ ಎ ಕಾಮನ್ ಸಾಲಿಡ್, ಕಾಮನ್ ಸಾಲ್ಟ್ ಅಂತ ಕರಿತೀವಿ. ಕಾಮನ್ ಸಾಲ್ಟ್ ಅಂತ ಹೇಳ್ತೀವಿ. ಶುಗರ್ ಇಸ್ ಎ ಕಾಮನ್ ಶುಗರ್. ಕಾಮನ್ ಸಾಲ್ಟ್ನ ಫಾರ್ಮುಲಾ ಸೋಡಿಯಂ ಕ್ಲೋರೈಡ್ NaCl. ಕಾಮನ್ ಶುಗರ್ ಅಂತ ಹೇಳಿದ್ರೆ ಸುಕ್ರೋಸ್ C12H22O11. ಇದರ ಕಾಮನ್ ಶುಗರ್ ಅಂತ ಕೂಡ ನಾವಲ್ಲಿ ಕರಿತಾ ಹೋಗ್ತೀವಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಕ್ಲಿಯರ್? ಹಾಗಾಗಿ ಸೊಲ್ಯೂಟ್ಗಳು ಸಾಲಿಡ್ಸ್ ಆಗಿರ್ತವೆ, ಸಾಲ್ವೆಂಟ್ಸ್ಗಳು ಲಿಕ್ವಿಡ್ಸ್ ಆಗಿರ್ತವೆ. ಸೊಲ್ಯೂಷನ್ಸ್ ಆಗುವಾಗ ಯಾವಾಗಲೂ ಕೂಡ ಸಾಲ್ವೆಂಟ್ಸ್ ರಿಕ್ವೈರ್ಸ್ ಲಾರ್ಜರ್ ಕ್ವಾಂಟಿಟಿ
ದೆನ್ ಕಂಪೇರ್ ಟು ಸೊಲ್ಯೂಷನ್. ಲಾರ್ಜರ್ ಕ್ವಾಂಟಿಟಿ ಸಾಲ್ವೆಂಟ್ಸ್ಗಳು ಬೇಕಾಗುತ್ತೆ. ದಟ್ಸ್ ಆಲ್. ಸೊ ಹಾಗಿದ್ದರೆ ಇಂಥ ಒಂದು ಸೊಲ್ಯೂಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೆಲವೊಂದು ಟರ್ಮ್ಸ್ಗಳಿದ್ದಾವೆ. 5 ಟರ್ಮ್ಸ್ನ ಹೇಳಿದ್ರು ಅವರು. ದ ಫಸ್ಟ್ ಟರ್ಮ್ ಏನಿದೆಯಲ್ಲ, ದ ಫಸ್ಟ್ ಟರ್ಮ್ ಇಸ್ ಕಾಲ್ಡ್ ಮಾಸ್ ಪರ್ಸೆಂಟ್. ಮಾಸ್ ಪರ್ಸೆಂಟ್ ಮಾಸ್ ಪರ್ಸೆಂಟ್ ಅಂತ ಒಂದಿದೆ. ಅದನ್ನು ಮೆಕ್ಯಾನಿಸಮ್ ಕರೀತಿಲ್ಲ, ವೆಯ್ಟ್ ಪರ್ಸೆಂಟ್ ಅಂತ ಕೂಡ ಕರೀತಾರೆ. ವೆಯ್ಟ್ ಪರ್ಸೆಂಟ್ ಅಂತ ಕೂಡ ಕರೀತಾರೆ. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಮೋಲ್ ಫ್ರ್ಯಾಕ್ಷನ್. ಮೋಲ್ ಫ್ರ್ಯಾಕ್ಷನ್ ಅಂತ ಕೂಡ ಒಂದಿದೆ. ಇದನ್ನು ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಮೋಲ್ ಫ್ರ್ಯಾಕ್ಷನ್ ಡಿನೋಟೆಡ್ ಬೈ ಎಕ್ಸ್ ಅಂತ. ಇನ್ನೊಂದು ಟರ್ಮಿನ ಹೇಳ್ತಾರೆ, ದಟ್ ಇಸ್ ಕಾಲ್ಡ್ ಮೊಲ್ಯಾರಿಟಿ. ಅದನ್ನು ಕ್ಯಾಪಿಟಲ್ ಎಮ್ ಅಂತ ಕೂಡ ಕರೀತಾರೆ. ಸೊ ಇನ್ನೊಂದು ಫೋರ್ತ್ ಒನ್ ಇದೆ, ದಟ್ ಇಸ್ ಕಾಲ್ಡ್ ಮೊಲ್ಯಾರಿಟಿ. ಇದನ್ನು ಸ್ಮಾಲ್ ಎಮ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಎಮ್ ಅಂತ ಹೇಳಿದ್ರೆ ಮೊಲ್ಯಾರಿಟಿ, ಸ್ಮಾಲ್ ಎಮ್ ಅಂತ ಹೇಳಿದ್ರೆ ಮೊಲ್ಯಾರಿಟಿ. ದ ಲಾಸ್ಟ್ ಒನ್ ಈಸ್ ಅಡಿಷನ್, ನಾರ್ಮ್ಯಾಲಿಟಿ. ನಾರ್ಮಾಲಿಟಿ, ಇದನ್ನು ಕ್ಯಾಪಿಟಲ್ ಎಮ್ ಅಂತ ಕ್ಲಿಯರ್. ಸೊ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸು ಅಥವಾ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಫಾಲೋಯಿಂಗ್ ಟರ್ಮ್ಸ್ಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ದ ಫಾಲೋಯಿಂಗ್ ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ದ ಫಾಲೋಯಿಂಗ್ ಟರ್ಮ್ಸ್ ಆರ್ ಮಾಸ್ ಪರ್ಸೆಂಟ್. ಮಾಸ್ ಪರ್ಸೆಂಟಿಗೆ ಇನ್ನೊಂದು ಹೆಸರು ವೆಯ್ಟ್ ಪರ್ಸೆಂಟ್. ಸೆಕೆಂಡ್ ಒನ್ ಮೋಲ್ ಫ್ರ್ಯಾಕ್ಷನ್ ಡಿನೋಟೆಡ್ ಬೈ ಎಕ್ಸ್. ಮೊಲ್ಯಾರಿಟಿ ಕ್ಯಾಪಿಟಲ್ ಎಮ್, ಮೊಲ್ಯಾರಿಟಿ ಸ್ಮಾಲ್ ಎಮ್, ನಾರ್ಮಾಲಿಟಿ ಕ್ಯಾಪಿಟಲ್ ಎಮ್. ಇವು 5 ಟರ್ಮ್ಸ್ ಕೇಳ್ತಾರೆ. ಇವು 5 ಟರ್ಮ್ಸು ಮತ್ತೆ ನೀವು ಸೆಕೆಂಡ್ ಪಿ ಯು ಸಿಲಿ ಸ್ಟಡಿ ಮಾಡ್ತೀರಾ. ಸೆಕೆಂಡ್ ಪಿ ಯು ಸಿಯಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಒಂದು 2ನೇ ಚಾಪ್ಟರ್ ಇದೆ, ಸೆಕೆಂಡ್ ಚಾಪ್ಟರ್ ಇದೆ. ಆ ಸೆಕೆಂಡ್ ಚಾಪ್ಟರ್ ಹೆಸರು ಸೊಲ್ಯೂಷನ್ಸ್ ಅಂತ ಕರಿತೀವಿ. ಆ ಸೊಲ್ಯೂಷನ್ಸಲ್ಲಿ ಬಂದಾಗ ನೀವು ಮತ್ತೆ ಈ ಕಾನ್ಸಂಟ್ರೇಷನ್ ಟರ್ಮ್ಸನ್ನು ಸ್ಟಡಿ ಮಾಡ್ತೀರಾ. ಅಲ್ಲಿ 3 ಟರ್ಮ್ಸನ್ನು ಸ್ಟಡಿ ಮಾಡ್ತೀರಾ. ಮೋಲ್ ಫ್ರ್ಯಾಕ್ಷನ್ನು 3 ಟರ್ಮ್ಸನ್ನು ಸ್ಟಡಿ ಮಾಡ್ತೀರಾ. ಮೋಲ್ ಫ್ರ್ಯಾಕ್ಷನ್ನು, ಮೊಲ್ಯಾರಿಟಿ ಮತ್ತು ಮೊಲ್ಯಾಲಿಟಿ, ಈ 3 ಟರ್ಮ್ಸನ್ನು ನೀವು ಅಲ್ಲಿ ಸ್ಟಡಿ ಮಾಡ್ತೀರಾ. ಈ ಒಂದೊಂದು ತೊಗೊಂಡೋಗಂಗೆ ವಾಟ್ ಈಸ್ ಮಾಸ್ ಪರ್ಸೆಂಟ್ ಅಂದರೆ ಏನು, ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನು, ಮೊಲ್ಯಾರಿಟಿ ಅಂದರೆ ಏನು, ಮತ್ತು ನಾರ್ಮಲ್. ಇದರ ಪ್ರಾಬ್ಲಮ್ಸ್ ಕೂಡ ಬರ್ತಾರೆ, ಚಿಕ್ಕ ಪ್ರಾಬ್ಲಮ್ಸ್. 2 ಮಾರ್ಕ್ಸ್ ಕಳಿಸಿ ಅನಿಸುತ್ತೆ. ಇವತ್ತು ಅದನ್ನು ಆ ಕಾನ್ಸೆಪ್ಟನ್ನು ಹೇಳ್ತಾ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಚಾಪ್ಟರ್ನ ಕಂಪ್ಲೀಟ್ ಮಾಡೋಣ. ಓಕೆನಾ? ಈಗ ಒಂದು ತೊಗೊಂಡು ಸೊ ಫಸ್ಟ್ ಒನ್ ನಾನು ತೊಗೊಳ್ತಾ ಇದ್ದೀನಿ. ಫಸ್ಟ್ ಒನ್ ಈಸ್ ಮಾಸ್ ಪರ್ಸೆಂಟ್. ವಾಟ್ ಈಸ್ ಮಾಸ್ ಪರ್ಸೆಂಟ್? Mass percent is the ratio of mass of solute by mass of solution into 100 ಅಂತ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ತಿಳ್ಕೊಳ್ಳಿ. ಹೇಳುವಾಗ ಮಾಸ್ ಪರ್ಸೆಂಟ್ is equal to mass of solute divided by mass of solution into 100. This is the formula. This is the mathematical representation expressing the mass percent. Mass percent is equal to mass of solute by mass of solution into 100. Mass of solute ಅಂದರೆ ಏನು? ಸಬ್ಸ್ಟೆನ್ಸ್. ಮಾಸ್ ಆಫ್ ಸೊಲ್ಯೂಷನ್ ಅಂದರೆ ಏನೋ ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಒಂದು ಸೊಲ್ಯೂಷನ್ ಆಗಬೇಕು ಅಂತಂದರೆ 2 ಜನ ಇರ್ತಾರೆ, ಸೊಲ್ಯೂಟು ಮತ್ತು ಸಾಲ್ವೆಂಟು. ಹಾಗಾಗಿ ಇಲ್ಲಿ ಟರ್ಮ್ ಭಾಳ ಇಂಪಾರ್ಟೆಂಟು. ಈ ರೀತಿ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ಈ ಫಾರ್ಮುಲಾ ಏನಕ್ಕೆ ಬೇಕು ಅಂದರೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಇಲ್ಲ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ನಾನು ಮಾಡ್ತೀನಿ. ಈಗ ಆ ಪ್ರಾಬ್ಲಮ್ ಮಾಡೋದು ಕ್ಲಾರಿಫೈ ಆಗುತ್ತೆ. ಕ್ಲಿಯರ್? ಮಾಸ್ ಪರ್ಸೆಂಟ್ ಅಂತಂದರೆ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಮಾಸ್ ಪರ್ಸೆಂಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ ಇದೆ. ಸೊ ಪ್ರಾಬ್ಲಮ್ನ ನೋಡೋಣ. ಆ ಪ್ರಾಬ್ಲಮ್ ಏನು ಹೇಳ್ತಾರಪ್ಪ ಜನರಲ್ಲಾಗಿ ಅವರು ಅಂತ ಹೇಳಿದ್ರೆ, ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ, ಒಂದು ಪ್ರಾಬ್ಲಮ್ ಇದೆ ನೋಡ್ತೀನಿ. ಒಂದು ಸೆಕೆಂಡ್. ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ, ಇಲ್ಲಿ ಪ್ರಾಬ್ಲಮ್. ಎ ಸೊಲ್ಯೂಷನ್ ಈಸ್ prepared by, a solution is prepared by dissolving 2 gram of solution. Prepared by dissolving 2 gram of solute A. 2 gram of solute A in
18 gram of water. In 18 gram of water, calculate the mass percent. Calculate the mass percent of A. Calculate the mass percent of substance A. ಅಂದರೆ calculate the mass percent of the solute. Solute ಯಾವುದಲ್ಲಿ A ಅಂತ ಕೇಳ್ತಾರೆ. ನೋಡ್ಬಿಡ್ಕೊಂಬಿಡಿ. ನೋಡಿ ಪ್ರಾಬ್ಲಮ್ ಏನು ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ, ಯಾವುದೋ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡ್ಬೇಕಂತವ್ರು. ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ dissolving 2 gram of solute A in 18 gram of water. Calculate the mass percent of solute A ಅಂತ ಕೇಳ್ತಾರೆ. ಏನು ಮಾಡ್ಬೇಕು ನಾವು ಅವಾಗ? ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಫಾರ್ಮುಲಾ ಬರ್ಕೊಂಬಿಡಿ. ಮಾಸ್ ಪರ್ಸೆಂಟ್ ಆಫ್ ಎ ಬರ್ಕೋಬೋದಲ್ಲ, ತಪ್ಪಿಲ್ಲ, ಸರಿ ತಾನೆ? ನೋಡಿ ಸಲ್ಯೂಟ್ ಏನಿದೆ, ಎ ತಾನೆ, ಎ ಬರ್ಕೋಬೋದು. ಮಾಸ್ ಪರ್ಸೆಂಟ್ ಆಫ್ ಎ ಇಸ್ ಇಕ್ವಲ್ ಟು ಮಾಸ್ ಆಫ್ ಸಲ್ಯೂಟ್ ಎ. ಮಾಸ್ ಆಫ್ ಸಲ್ಯೂಟ್ ಎ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ನೋಡಿ ಚೆನ್ನಾಗಿ ಆನ್ಸರ್. ಈಗ ಮಾಸ್ ಆಫ್ ಸಲ್ಯೂಟ್ ಎ ಎಷ್ಟಿದೆ? 2. ಮಾಸ್ ಆಫ್ ಸಲ್ಯೂಟ್ ಏನಿದೆ ಹೇಳ್ರಿ? 2 ಡಿವೈಡೆಡ್ ಬೈ ಮಾಸ್ ಆಫ್ ಸಲ್ಯೂಟ್ ಎ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಅಂತಿದೆ. ನೋಡಿ ಮಾಸ್ ಆಫ್ ಸೊಲ್ಯೂಷನ್ ಅಂತ ಹೇಳಿದಾಗ 2 ಗ್ರಾಮ್ ಇಸ್ ಎ ಸಾಲಿಡ್ ಸಲ್ಯೂಟ್, 18 ಗ್ರಾಮ್ ಇಸ್ ಎ ಸಾಲ್ವೆಂಟ್. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಈಸ್ ಈಕ್ವಲ್ ಟು ಸೊಲ್ಯೂಷನ್. ಅವಾಗ ಏನು ಮಾಡಬೇಕು? 2ಗೆ 18 ಆ್ಯಡ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಸೊಲ್ಯೂಷನ್ ಇಸ್ ದ ಕಾಂಬಿನೇಷನ್ ಆಫ್ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಹಾಗಾಗಿ ಸೊಲ್ಯೂಟ್ ನಥಿಂಗ್ ಬಟ್ ಸಬ್ಸ್ಟೆನ್ಸ್. ಸಬ್ಸ್ಟೆನ್ಸ್ ಎಷ್ಟು ಕೊಟ್ಟಿದೆ ಪ್ರಾಬ್ಲಮ್? 2 ಗ್ರಾಮ್ ಕೊಟ್ಟಿದ್ದಾರೆ. ವಾಟರ್ ವೇಟ್ ಎಷ್ಟು ಕೊಟ್ಟಿದ್ದಾರೆ? ವಾಟರ್ ಇಸ್ ಎ ಸಾಲ್ವೆಂಟ್ 18 ಗ್ರಾಮ್. 2 + 18 is equal to how much? 20. ಸೊ ಹಾಗಾಗಿ ಬರೆಯುವಾಗ ಮಾಸ್ ಆಫ್ ಸೊಲ್ಯೂಷನ್ ಅಂತ ಹೇಳಿದ್ರೆ 2 + 80 ಇಂಟು 100. ನೋಡ್ಕೊಂಬನ್ನಿ, ನೀವು ಸಿಂಪ್ಲಿಫೈ ಮಾಡಿ. 2/20 ಇಂಟು 100. ಸರಿ, 100 21s are 25s are 5 2s are 10. therefore 10%. therefore ಬರ್ಕೊಳ್ಳಿ, ಮಾಸ್ ಪರ್ಸೆಂಟ್ ಆಫ್ ಎ ಇಸ್ ಈಕ್ವಲ್ ಟು 10%. ಈ ರೀತಿ ಪ್ರಾಬ್ಲಮ್ಸ್ ಕೇಳ್ತಾರೆ. ಕ್ಲಿಯರ್? ಪ್ರಾಬ್ಲಮ್ಸ್ ಭಾಳ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು, ಆದರೆ ಬರೆಯುವ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಮಾಸ್ ಆಫ್ ಸಲ್ಯೂಟ್ ಅಂತ ಹೇಳಿದ್ರೆ ಒಂದನ್ನು ಮಾತ್ರ ಬರ್ಕೋಬೇಕು ಸಲ್ಯೂಟನ್ನು. ಮಾಸ್ ಆಫ್ ಸೊಲ್ಯೂಷನ್ ಅಂತ ಹೇಳಿದಾಗ ಎರಡನ್ನೂ ಕಂಬೈನ್ ಮಾಡಬೇಕಾಗತ್ತೆ. ಎರಡನ್ನೂ ಕಂಬೈನ್ ಅಂತ ಹೇಳಿದಾಗ ಏನು ಮಾಡ್ತಾ ಇರಲಿ? ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎರಡೂ ಸೇರಿಸಿ ಈ ರೀತಿ ಮಾಡಿ. ದಿಸ್ ಇಸ್ ದ ಮಾಸ್ ಪರ್ಸೆಂಟ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಸೊ ಕ್ಲಿಯರ್? ಓಕೆ. ಸೊ ಮಾಸ್ ಪರ್ಸೆಂಟ್ ಆಗಿದೆ. ಅಲ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಮೋಲ್ ಫ್ರ್ಯಾಕ್ಷನ್. ಈಗ ನಾನು ಮೋಲ್ ಫ್ರ್ಯಾಕ್ಷನ್ಸಿಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈಸ್ ಮೋಲ್ ಫ್ರ್ಯಾಕ್ಷನ್. ನೆಕ್ಸ್ಟ್ ಈಸ್ ಮೋಲ್ ಫ್ರ್ಯಾಕ್ಷನ್. ವಾಟ್ ಈಸ್ ಮೋಲ್ ಫ್ರ್ಯಾಕ್ಷನ್? ಎಕ್ಸ್ ಅಂತ ಕರಿತೀವಿ. ನಂಬರ್ ಆಫ್ ಮೋಲ್ಸ್ ಆಫ್ ಎ ಗಿವನ್ ಕಾಂಪೋನೆಂಟ್ ಈಸ್ ಈಕ್ವಲ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್, ಟೋಟಲ್ ನಂಬರ್ ಆಫ್ ಆಲ್ ಕಾಂಪೋನೆಂಟ್ಸ್ ಇನ್ ಎ ಸೊಲ್ಯೂಷನ್ ಅಂತ ಕರೀತಾರೆ. ನೋಡಿ ಬರ್ಬಿಡ್ತೀನಿ ನಾನೀಗ. It is the ratio of number of moles of a given. It is the ratio of number of moles of a given component divided by total number of all components. Total number of all components in a solution. This is the mole fraction. What is mole fraction ಅಂತ ಕೇಳಿದ್ರೆ, mole fraction is equal to number of ನಂಬರ್ ಅಂತ ನೋ ಅಂತ ಅನ್ಕೋಬಾರ್ದು. ಈ ರೀತಿ ಬರ್ಬಿಟ್ಟಿದ್ರೆ ಕಾಮ ಕೊಟ್ಟರೆ ನಂಬರ್ ಆಫ್ ಮೋಲ್ಸ್ ಆಫ್ ಎ ಗಿವನ್ ಕಾಂಪೋನೆಂಟ್ ಇಸ್ ಈಕ್ವಲ್ ಟು ದ ಟೋಟಲ್ ನಂಬರ್ ಆಫ್ ಆಲ್ ಕಾಂಪೋನೆಂಟ್ಸ್ ಇನ್ ಎ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಈ ರೀತಿ ಹೇಳಿದಾಗ ಹುಡುಗರಿಗೆ ಎಲ್ಲೋ ಒಂದು ಕಡೆ ಕಸಿವಿಸಿ ಏನು ಸರ್ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತ ಎಕ್ಸಾಂಪಲ್ ಕೂಡ ಹೇಳ್ತಾರೆ. If a solution, one solution is, if a solution containing Na moles of substance A, ಒಂದು ಸೊಲ್ಯೂಷನ್ ಇದೆ ಅಂತೆ. ಓಕೆ, ಸೊಲ್ಯೂಷನ್ ಗೊತ್ತಲ್ಲ? ಇಫ್ ಎ ಸೊಲ್ಯೂಷನ್, ಆ ಸೊಲ್ಯೂಷನ್ ಒಳಗಡೆ Na moles of substance A ಇದೆ. ಇಫ್ ಎ ಸೊಲ್ಯೂಷನ್ ಕಂಟೈನಿಂಗ್ Na moles of substance A is dissolved with NB moles of substance B. NB moles of substance B. NB moles of substance B. The mole fraction of A and B
ದ ಮೋಲ್ ಫ್ರಾಕ್ಷನ್ ಆಫ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ಹೆಂಗೆ ಅಂತ ಹೇಳಿದಾಗ ನೋಡ್ಕೊಂಡು ಹೇಳ್ತಾನೆ, ಇಲ್ಲಿ ಎ ಮತ್ತು ಬಿ ಅನ್ನೋ ಸಬ್ಸ್ಟೆನ್ಸ್ಗಳು ಇರ್ತವೆ. ಇವೆರಡೂ ಡಿಸಾಲ್ವ್ ಆದಾಗ ಎನ್ ಎ ಮೋಲ್ಸನ್ನ ಕೊಡ್ತವೆ ಎಗೆ, ಎನ್ ಬಿ ಮೋಲ್ಸ್ಗಳನ್ನ ಬಿ ಕೊಡ್ತವೆ. ಅದರ ಮೋಲ್ ಫ್ರಾಕ್ಷನ್ ಏನು ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಇಂಡಿವಿಜುವಲ್ ಏನು ಬರುತ್ತೆ ನೆನ್ಪಿಟ್ಕೊಳ್ಳಿ. ಒಂದು ಸೊಲ್ಯೂಷನ್ಸಲ್ಲಿ ಎನ್ ಎ ಮೋಲ್ಸು ಇದೆ, ಎನ್ ಬಿ ಮೋಲ್ಸು ಇದೆ. ಆದರೆ ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಬರೀ ಎನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಬರೀ ಬಿನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಲಿಯರ್ ನಾನು ಹೇಳ್ತೀನಿ. ಈಗ 2 ಜನ ಇದ್ದಾರೆ. ಈಗ 2 ಜನ ಒಂದು ಡೆಸ್ಕಲ್ಲಿ ಕೂತಿದ್ದಾರೆ. ಒಬ್ಬನ ತೂಕ ಬಂದ್ಬಿಟ್ಟು 45 kg, ಇನ್ನೊಬ್ಬನು 55 kg. ಕ್ಲಿಯರ್. ಇವೆರಡನ್ನು ನಾವು ಹ್ಯಾಡ್ ಮಾಡಿದ್ರೆ 100 kg ಬರುತ್ತೆ. ಸೊ 100 ಈಸ್ ದ ಹೋಲ್, 100 ಈಸ್ ದ ಸೊಲ್ಯೂಷನಲ್ಲಿ. ಇಂಡಿವಿಜುವಲ್ ಏನು ಬರುತ್ತೆ ಅಂತ ನಾವು ಹೇಳ್ತೀವಲ್ಲ, ಆವಾಗ 45/100 ದಟ್ ಇಸ್ ಕಾಲ್ಡ್ ಇಂಡಿವಿಜುವಲ್. ಇವು ಎ 45 100 ಇಸ್ ಎ. ಬಿ ಮಾಡುವಾಗ 55/100. ಸೊ ದಿಸ್ ಇಸ್ ದ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಅಂತ ಹೇಳಿದಾಗ ಇಬ್ಬರು ವೆಯ್ಟು ಕೂಡ ಒಂದೇ ಕಡೆ ಇರುತ್ತೆ. ಅದರ ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ದ ಮೋಲ್ ಫ್ರಾಕ್ಷನ್. ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಈಸ್ ಕಾಲ್ಡ್ ಅಸ್ ದ ಮೋಲ್ ಫ್ರಾಕ್ಷನ್. ಅದೇ ರೀತಿ ಬರೆಯುವಾಗ ಇಲ್ಲಿ ಎ ಮತ್ತು ಬಿ ಅನ್ನೋ ಸಬ್ಸ್ಟೆನ್ಸ್ಗಳು ಎನ್ ಎ ಮತ್ತು ಎನ್ ಬಿ ಅನ್ನೋ ಮೋಲ್ಸ್ಗಳನ್ನ ಕೊಟ್ಟಿದ್ದಾವಂತೆ. ಸೊ ಹಂಗಾದ್ರೆ ಮೋಲ್ ಫ್ರಾಕ್ಷನ್ ಆಫ್ ಎ ಏನು ಅಂತ ಹೇಳಿದಾಗ ನೋಡಿ ಹೇಳ್ತಾರೆ ಇಲ್ಲಿ, ಮೋಲ್ ಫ್ರಾಕ್ಷನ್ ಆಫ್ ಎ ಇಸ್ ಈಕ್ವಲ್ ಟು, ಕ್ಲಿಯರ್, ಮೋಲ್ ಫ್ರಾಕ್ಷನ್ ಆಫ್ ಎ ಇಸ್ ಈಕ್ವಲ್ ಟು, ಇಲ್ಲಿ ಏನು ಬರೆಯುವಾಗ ಜನರಲ್ ಮೋಲ್ ಫ್ರಾಕ್ಷನ್ ಆಫ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್, ನೋಡಿ ನಂಬರ್ ಆಫ್ ಮೋಲ್ಸ್ ಇನ್ ಎ, ಅಥವಾ ನಂಬರ್ ಆಫ್ ಮೋಲ್ಸ್ ಸಾಕಪ್ಪ, ನಂಬರ್ ಆಫ್ ಸಲ್ಯೂಟ್ ನಂಬರ್ ಆಫ್ ಮೋಲ್ಸ್ ಇನ್ ಎ, ಸೊ ಇಲ್ಲಿ ಬರೆಯುವಾಗ ಟೋಟಲ್ ನಂಬರ್ ಆಫ್ ಮೋಲ್ಸ್ ಏನು ಬರಬೇಕಿದೆ, ನಂಬರ್ ಆಫ್ ಮೋಲ್ಸ್ ಎ ಅಂತ ಯಾರು ಬರುತ್ತೆ, ಎನ್ ಎ. ನೋಡಿ ಎನ್ ಎ, ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂತ ಹೇಳಿದ್ರೆ ಎನ್ ಎ ಪ್ಲಸ್ ಎನ್ ಬಿ. ದಿಸ್ ಇಸ್ ದ ಮೋಲ್ ಫ್ರಾಕ್ಷನ್ ಫಾರ್ ಎಗೆ. ಅದೇ ಸೇಮ್ ನೆಕ್ಸ್ಟ್ ಮೋಲ್ ಫ್ರಾಕ್ಷನ್ ಆಫ್ ಬಿ ಅಂತ ಬರ್ಕೊಳ್ಳಿ. ನೋಡಿ ಮೋಲ್ ಫ್ರಾಕ್ಷನ್ ಆಫ್ ಬಿ ಅಂತ ಬರ್ಕೊಂಡ್ರೆ ಕ್ಲಿಯರ್, ಸೇಮ್ ನಂಬರ್ ಆಫ್ ಮೋಲ್ಸ್ ಎ ಅಂತ ಹೇಳಿದಾಗ ಎನ್ ಬಿ ಅಂತ ಬರುತ್ತೆ. ಎನ್ ಬಿ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ. ಸೊ ದಿಸ್ ಇಸ್ ದ ರೇಷಿಯೋ. ಇದಕ್ಕೆ ನಾವೇಂತ ಕರಿತೀವಿ ಅಂತ ಹೇಳಿದ್ರೆ ಮೋಲ್ ಫ್ರಾಕ್ಷನ್ ಅಂತ ಕರಿತೀವಿ. ಕ್ಲಿಯರ್. ಮೋಲ್ ಫ್ರಾಕ್ಷನ್ ಅಂದರೆ ಏನಪ್ಪ ಅಂತ ಹೇಳಿದಾಗ ಇಲ್ಲಿ ಹೇಳ್ತಾರೆ ನಂಬರ್ ಆಫ್ ಮೋಲ್ಸ್ ಆಫ್ ಎ ಗಿವನ್ ಕಾಂಪೋನೆಂಟ್ ಅಂದರೆ ಯಾವುದು, ಎ, ಈಸ್ ಈಕ್ವಲ್ ಟು ದ ಟೋಟಲ್ ನಂಬರ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಎ ಪ್ಲಸ್ ಬಿ. 2 ಕಾಂಪೋನೆಂಟ್ಸ್ಗಳು ಸೇರಿಕೊಂಡ್ರೆ ಅದು ಆಲ್ ಕಾಂಪೋನೆಂಟ್ಸ್. ಅದರಲ್ಲಿ ಇಂಡಿವಿಜುವಲ್ ಕಾಂಪೋನೆಂಟ್ ಎ ಇಸ್ ಕಾಲ್ಡ್ ಎಸ್ ದ ಫ್ರಾಕ್ಷನ್ ಆಫ್ ಎ, ಇಂಡಿವಿಜುವಲ್ ಕಾಂಪೋನೆಂಟ್ ಬಿ ಇಸ್ ಕಾಲ್ಡ್ ಎಸ್ ದ ಫ್ರಾಕ್ಷನ್ ಆಫ್ ಬಿ, ದಟ್ ಇಸ್ ಕಾಲ್ಡ್ ಎಸ್ ಮೋಲ್ ಫ್ರಾಕ್ಷನ್ ಅಂತ ಅನ್ಕೊಂಡ್ವಿ. ಕ್ಲಿಯರ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಮೋಲ್ ಫ್ರಾಕ್ಷನ್ ಇಸ್ ಡಿನೋಟೆಡ್ ಬೈ ಬೇಕಾದ್ರೆ ಎಕ್ಸ್ ಅಂತ ಕೂಡ ಕರಿತೀವಿ. ಸೊ ದ ನಂಬರ್ ಆಫ್ ಮೋಲ್ಸ್ ಆಫ್ ಎ ಗಿವನ್ ಕಾಂಪೋನೆಂಟ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಆಲ್ ಕಾಂಪೋನೆಂಟ್ಸ್ ಇನ್ ಎ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ದ ಮೋಲ್ ಫ್ರಾಕ್ಷನ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಂಡ್ರೆ ವೆಲ್ ಅಂತ ಹೇಳಿ. ಸೊ ಓಕೆ, ಇದು ಮೋಲ್ ಫ್ರಾಕ್ಷನ್ ಕ್ಲಿಯರ್ ಆಗಿದೆ. ಸೊ ಮೋಲ್ ಫ್ರಾಕ್ಷನ್ ಆದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೊಲ್ಯಾರಿಟಿ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ದ ಮೊಲ್ಯಾರಿಟಿ. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಮ್ ಅಂತ ಕೂಡ ನಾವು ಕರಿತೀವಿ. ಮೊಲ್ಯಾರಿಟಿ ಇಸ್ ಕಾಲ್ಡ್ ಆಸ್ ದ ಕ್ಯಾಪಿಟಲ್ ಎಮ್ ಅಂತ ಕೂಡ ಕರಿತೀವಿ. ಕ್ಲಿಯರ್. ಸೊ ಇಲ್ಲಿ ನೋಡಿ, ಈ ಮೊಲ್ಯಾರಿಟಿನ ನಾವೇಂತ ಕರಿತೀವಪ್ಪ ಅಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕ್ಯಾಪಿಟಲ್ ಎನ್ ಅಂತ ನಾವು ತೊಗೊಂಡೋವಾಗ ಇಲ್ಲಿ ಒಂದು ಪಾಯಿಂಟ್ಸಲ್ಲಿ ಒಂದು ಪ್ರಾಬ್ಲಮ್ಸ್ ನೋಡ್ಕೋಣ ಜನರಲ್ ಆಗಿ. ಸೊ ಮೊಲ್ಯಾರಿಟಿ, ದ ಮಾಸ್ ಪರ್ಸೆಂಟೇಜ್ ಮತ್ತು ಮೋಲ್ ಫ್ರಾಕ್ಷನ್ಸ್ ಅಂತ ಹೇಳಿದ್ಮೇಲೆ, ಸೊ ಐ ವಿಲ್ ಮೂವ್ ಆನ್ ಟು ದ ಮೊಲ್ಯಾರಿಟಿ ಪ್ರಾಬ್ಲಮ್ಸ್. ಓಕೆ, ಇಯರ್ ಮೊಲ್ಯಾರಿಟಿ ಇಲ್ಲಿ ನೋಡಿ, ಮೊಲ್ಯಾರಿಟೀಸಲ್ಲಿ ಕ್ಲಿಯರ್ ಇದೆ. ಮೊಲ್ಯಾರಿಟಿ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಮ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಕ್ಯಾಪಿಟಲ್ ಎಮ್. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ present in solution or dissolved in solution. Number of moles of solute dissolved in 1 liter of solution. 1 liter of solution ಬಂತು ಅಂದರೆ ಅದನ್ನು ಮೊಲ್ಯಾರಿಟಿ ಅಂತ ಕರಿತೀವಿ. ಅದೇ ರೀತಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್ ಅಂತ ಬಂತು ಅಂದರೆ ಮೊಲ್ಯಾರಿಟಿ ಅಂತ ಕರಿತೀವಿ. 1 ಲೀಟರ್ ಆಫ್ ಸೊಲ್ಯೂಷನ್ ಬಂದರೆ ಅದು ಮೊಲ್ಯಾರಿಟಿ ಆಗಿರುತ್ತೆ. 1 kg ಆಫ್ ಸಾಲ್ವೆಂಟ್ ಬಂತು ಅಂದರೆ ಅದು ಮೊಲ್ಯಾರಿಟಿ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಮೊಲ್ಯಾರಿಟಿ ಇಸ್ ಆಲ್ವೇಸ್ ಟೆಂಪ್ರೇಚರ್ ಡಿಪೆಂಡೆಂಟ್. ಸೊ ಮೊಲ್ಯಾರಿಟಿ ಇಸ್ ಟೆಂಪ್ರೇಚರ್ ಇಂಡಿಪೆಂಡೆಂಟ್ ಅನ್ನೋ ಒಂದು ವರ್ಡ್ ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಿ ಹೇಳುವಾಗ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್
divided by 1 liter of solution. 1 liter of solution is called as the molarity. What is molarity? Molarity and it is the ratio of number of moles of solute present or dissolved in 1 liter of solution is called as the molarity. Is temperature dependent. ಇದೊಂದು ಪಾಯಿಂಟ್ ನಿಮಗೆ ಕರೆಕ್ಟಾಗಿ ಗೊತ್ತಿದೆ. ಕ್ಲಿಯರ್? ಸೊ ಇದನ್ನು ಫಾರ್ಮುಲಾದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಕ್ಯಾಲ್ಕುಲೇಷನ್ ಆಫ್ ಮೊಲಾರಿಟಿ ಅಂತ ಬಂದಾಗ ಒಂದು ಫಾರ್ಮುಲಾ ಬರ್ತೀವಿ. M1V1 is equal to M2V2 ಅಂತ ಬರುತ್ತೆ. Here M is the initial molarity ಅಂತ ಕರಿತೀವಿ. M1 is called as the initial molarity. V1 is called as the initial volume. Here M2 is called as the final molarity after dilution. Nodi final molarity after dilution. V2 is called as final volume after dilution. So this is the formula. Clear? ಮೊಲಾರಿಟಿ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ 1 ಮಾರ್ಕ್ಸ್ ಮೊಲಾರಿಟಿ ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಅದು ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ನೋಡಿ 1 ಲೀಟರ್ನ ವರ್ಡ್ ಬರಬೇಕು, 1 ಲೀಟರ್ ಆಫ್ ಸೊಲ್ಯೂಷನ್ ಅಂತ ಬರೀಬೇಕು. ಬರೆಯುವಾಗ ಅಂದರೆ ಬೈ ಮಿಸ್ಟೇಕ್ ಆಗಿ 1 ಲೀಟರ್ ಆಫ್ ಸಾಲ್ವೆಂಟ್ ಅಂತ ಬರೋರು ಮಾರ್ಕ್ಸ್ ಸಿಗಲ್ಲ. ಸೊ ಬರೆಯುವಾಗ 1 ಲೀಟರ್ ಆಫ್ ಸೊಲ್ಯೂಷನ್ ಅಂತಲೇ ಬರಿಬೇಕಾಗತ್ತೆ. ಕ್ಲಿಯರ್? ಇದು ಮೊಲಾರಿಟಿ ಸೇಮ್ ಬರುತ್ತೆ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ 1 kg ಆಫ್ ಸಾಲ್ವೆಂಟ್. 1 kg ಆಫ್ ಸಾಲ್ವೆಂಟ್ ಬಂತು ಅಂದ್ರೆ ಅದು ಮೊಲಾರಿಟಿ ಆಗಿರುತ್ತೆ. ನೆನಪಲ್ಲಿ ಇಟ್ಕೋಬೇಕು. 1 ಲೀಟರ್ ಆಫ್ ಸೊಲ್ಯೂಷನ್ ಅಂತಲೇ ಬರೀಬೇಕು. ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ಕೂಡ ಮಾರ್ಕ್ಸ್ ಸಿಗಲ್ಲ. ಸೊ ಹಾಗಾಗಿ ಈ ಫಾರ್ಮುಲಾ ಬಳಸ್ಕೊಂಡು ನಾವಿಲ್ಲಿ ಪ್ರಾಬ್ಲಮ್ಸ್ ಕೂಡ ಮಾಡ್ತಾ ಹೋಗ್ತೀವಿ. ಅದೊಂದು ಐಡಿಯಾಸ್ ನಿಮಗೆ ಇರಲಿ. M1V1 is equal to M2V2 ಅಂತ ಹೇಳಿದಾಗ ಇಲ್ಲಿ M1 ಅಂದರೆ ಇನಿಷಿಯಲ್ ಆಗಿರುತ್ತೆ, M2 ಅಂತ ಹೇಳಿದ್ರೆ ಫೈನಲ್ ಆಗಿರುತ್ತೆ. M1 and M2 ಆರ್ ದ ಮೊಲಾರಿಟೀಸ್ ಆಫ್ ಇನಿಷಿಯಲ್ ಆ್ಯಂಡ್ ಫೈನಲ್ ಅಂತ ಕರಿತೀವಿ. V1 and V2 ಆರ್ ದ ವಾಲ್ಯೂಮ್ಸ್ ಆಫ್ ಇನಿಷಿಯಲ್ ಆ್ಯಂಡ್ ಫೈನಲ್. ಇದ್ರ ಮೇಲೆ ಕೂಡ ಒಂದು ಪ್ರಾಬ್ಲಮ್ ಇದೆ. ಬೇಕಾದರೆ ಅದೊಂದು ಪ್ರಾಬ್ಲಮ್ ಬೇಕಾದ್ರೆ ನಾವು ಕ್ಲಾರಿಫೈ ಮಾಡ್ಕೊಂಡು ಹೋಗೋಣ. ಆ ಪ್ರಾಬ್ಲಮ್ಸ್ ಯಾವ ರೀತಿ ಮಾಡಬೇಕು ಅಂತ ನಾನು ಓದ್ಬಿಡ್ತೀನಿ, ಹೇಳ್ಬಿಟ್ಟು ಬರೀತೀನಿ. ನೋಡ್ಕೊಳ್ಳಿ, ಹೇಳ್ತಾರೆ ಪ್ರಾಬ್ಲಮ್ಸ್ ಹೇಳ್ತಾರೆ ಅವ್ರು. ಪ್ರಾಬ್ಲಮ್ಸಲ್ಲಿ ಹೇಳ್ತಾರೆ. ಸೊ ಕ್ಲಿಯರ್? ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ಮೊಲಾರಿಟಿನ ಎಕ್ಸ್ಪ್ರೆಸ್ ಯಾವ್ದು ಮಾಡ್ತಾರೆ ಅಂದರೆ ಮೊಲಾರಿಟಿ ಇದನ್ನು ಮೋಲ್ ಪರ್ ಲೀಟರ್ ಅಂತ ಕೂಡ ಕರಿತೀವಿ. ಮೋಲ್ ಪರ್ ಲೀಟರ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಮೊಲಾರಿಟಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮೋಲ್ ಪರ್ ಲೀಟರ್ ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಇನ್ನೊಂದು ಕೂಡ ಇದೆ, ಇದನ್ನು ಮೋಲ್ ಪರ್ ಕ್ಯೂಬಿಕ್ ಡೆಸಿಮೀಟರ್ ಈ ಇದನ್ನು ಕೂಡ ಹೇಳ್ತಾರೆ. ಇವೆರಡು ಟರ್ಮಲ್ಲಿ ಮೋಲ್ ಪರ್ ಲೀಟರ್, ಇದನ್ನು ಮೋಲ್ ಪರ್ ಲೀಟರ್ ಅಂತ ಕರೀತಾರೆ. ಇದನ್ನು ಮೋಲ್ ಪರ್ ಕ್ಯೂಬಿಕ್ ಡೆಸಿಮೀಟರ್ ದಿಸ್ ಇಸ್ ಕಾಲ್ಡ್ ಮೋಲ್ ಪರ್ ಕ್ಯೂಬಿಕ್ ಮೀಟರ್ ಅಂತ ಹೇಳ್ತಾರೆ. ಅದು ಮೋಲ್ ಪರ್ ಕ್ಯೂಬಿಕ್ ಡೆಸಿಮೀಟರ್ ಇದೇ ರೀತಿ ಹೇಳ್ತಾರೆ. ಸೊ ಮೊಲಾರಿಟಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮೋಲ್ ಪರ್ ಲೀಟ್ರಲ್ಲೂ ಕೂಡ ಹೇಳ್ತಾರೆ, ಮೋಲ್ ಪರ್ ಕ್ಯೂಬಿಕ್ ಡೆಸಿಮೀಟರ್ಲ್ಲೂ ಕೂಡ ಇದನ್ನು ಹೇಳ್ತಾರೆ. ಸೊ ಪ್ರಾಬ್ಲಮ್ಸ್ ನಾನು ನೋಟ್ ಮಾಡ್ಕೊಂಬಂದಿದ್ದೀನಿ ಒಂದು ಶೀಟಲ್ಲಿ. ನಾನು ಕ್ಲಿಯರಾಗಿ ಹೇಳ್ತೀನಿ, ಶೀಟಲ್ಲಿ ಹೇಳ್ತಾರೆ. ಪ್ರಾಬ್ಲಮ್ ಓದ್ಬಿಡ್ತೀನಿ, ಒಂದು ನೋಡ್ಕೊಳ್ಳಿ. ಇಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರಲ್ಲಿ ಮೊಲಾರಿಟಿ ಆಫ್ ಕಾನ್ಸಂಟ್ರೇಟ್ HCl is 11 molar. Calculate the volume of concentrated HCl required for preparing 1 dm cube of 0.2 molar HCl ಅಂತ ಹೇಳ್ತಾರೆ. ಫಸ್ಟ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ಪ್ರಾಬ್ಲಮ್ ಕ್ಲಿಯರ್ ಇರ್ತೀನಿ. ಮೊಲಾರಿಟಿ ಆಫ್ ಕಾನ್ಸಂಟ್ರೇಟ್ HCl, ಮೊಲಾರಿಟಿ ಆಫ್ ಕಾನ್ಸಂಟ್ರೇಟ್ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡಿಂದು ಮೊಲಾರಿಟಿ 11 ಇದೆ. 11 ಮೊಲಾರಿಟಿ ಇದೆ ಫಸ್ಟ್. ಓಕೆ, ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ HCl. ಮೊಲಾರಿಟಿ ಸಿಕ್ಬಿಟ್ಟಿದೆ, ನಾವೇನು ಮಾಡಬೇಕೀಗ? ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ HCl ಮಾಡಬೇಕಾಗತ್ತೆ. ರಿಕ್ವೈರ್ಡ್ ಫಾರ್ ಪ್ರಿಪೇರಿಂಗ್ 1 dm ಕ್ಯೂಬ್ ಆಫ್ 0.2 molar HCl. ನಮಗೇನು ರಿಕ್ವೈರ್ಡ್ ಬೇಕಪ್ಪ ಅದರಲ್ಲಿ? 1 dm ಕ್ಯೂಬ್ ಆಫ್ ರಿಕ್ವೈರ್ಮೆಂಟ್ ಇಸ್ 0.2 molar. ಯಾವ್ದು ಬೇಕು ನಮಗೆ ಅಂತ ಹೇಳಿದ್ರೆ, ಸೊ ವಿ ನೀಡ್ HCl. ಸೊ ವಾಟ್ ಈಸ್ ದ ವ್ಯಾಲ್ಯೂ ಫಾರ್ V2 ಅಂತ ಕೇಳ್ತಾರೆ. ಈ ರೀತಿ ಕೊಟ್ಟಾಗ ಏನು ಫಾರ್ಮುಲಾ ಹಾಕೋಬೇಕು ನೀವು ಅಂತ ಹೇಳಿದ್ರೆ M1V1 is equal to M2V2. ಸೊ ನಿಮ್ಗೆ ಬೇಕಾಗಿರೋ ವಾಲ್ಯೂಮ್ ಬೇಕಾಗಿರೋದ್ರಿಂದ ಇಷ್ಟೇ ಕ್ಲಿಯರ್ ಮಾಡ್ಕೊಳ್ಳಿ. M1 ವ್ಯಾಲ್ಯೂ ಏನಾಗಿರುತ್ತೆ? 11. ಕ್ಲಿಯರ್? ಸೊ ಇಲ್ಲಿ V1 ವ್ಯಾಲ್ಯೂ ಏನಾಗಿದೆ? 1 dm ಕ್ಯೂಬ್. ಕ್ಲಿಯರ್? ಸೊ ಇಲ್ಲಿ M2 ವ್ಯಾಲ್ಯೂ ಏನಾಗಿರುತ್ತೆ? 0.2. ಸೊ ಬೇಕಾಗಿದೆ V2 ಕ್ವಶನ್ ಮಾರ್ಕ್. ಬೇಕಾಗಿದೆ ನಿಮಗೆ V2 ಕ್ವಶನ್ ಮಾರ್ಕ್.
ಸೊ ನೋಡಿ ಇಲ್ಲಿ ಜನರಲ್ಲ ಬೇಕಾದ್ರೆ ನೋಡ್ಕೊಳ್ಳಿ, 1 dm³ ಅಂತ ಹೇಳ್ತೀವಿ. 1 dm³ ಅಂತ ಹೇಳಿದ್ರೆ ಸೊ ದಟ್ ಶುಡ್ ಬಿ 1 ಲೀಟರ್. 1 ಲೀಟರ್ ಅಂತ ಹೇಳಿದ್ರೆ 1000 cm³. ನೋಡಿ 1 dm³ 1000 cm³ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಬೋದು. 1 dm³ ನಥಿಂಗ್ ಬಟ್ 2 dm³ ಅಂದರೆ 2000, 1 dm³ ಅಂದರೆ 1000. ಹಾಗಾಗಿ 1 ಕ್ಯೂಬಿಕ್ ಡೆಸಿಮೀಟರ್ ಅಂತ ಹೇಳಿದ್ರೆ 1000 cm³. 1000 cm³ ನಥಿಂಗ್ ಬಟ್ 1 ಲೀಟರ್. 1 ಲೀಟರ್ ನಾವು 1 dm³ ಅಂತ ಕರಿತೀವಿ. ಇದೊಂದು ಪಾಯಿಂಟ್ ತಲೆಯಲ್ಲಿರಬೇಕು. 1 dm³ ನಥಿಂಗ್ ಬಟ್ ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ 1 dm³ ನಥಿಂಗ್ ಬಟ್ 1 ಲೀಟರ್ ಆರ್ 1000 cm³ 1000 cc ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಈ 1 dm³ ಏನಿದೆಯಲ್ಲ, ದಿಸ್ 1 dm³ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು 1000 cc. 1000 cm³ ಕನ್ವರ್ಟ್ ಮಾಡ್ಕೊಳ್ಳಿ. ನೋಡಿ ಫಾರ್ಮುಲಾ ಬರ್ಕೊಂಡಿಲ್ಲ, ಅಪ್ಲೈ ಮಾಡಿ. ಏನು ಬೇಕೀಗ ನಿಮಗೆ? V2 is equal to m1v1 by ಇನ್ನೇನು ಬರುತ್ತೆ ಅಲ್ಲ ಲಾಸ್ಟ್ m1v1 by m2. ನೋಡಿ m1v1 ವ್ಯಾಲ್ಯೂ ಏನಿದೆ? 11 ಇಂಟು ಇದೆಷ್ಟಿದೆ? v1 ದಿಸ್ ಇಸ್ ಕಾಲ್ಡ್ 1000 ಡಿವೈಡೆಡ್ ಬೈ m2 0.2. m2 is equal to 0.2. ನೋಡಿ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಬರುತ್ತೆ. ಅಥವಾ ಇಲ್ಲಿ ನೋಡ್ಕೊಳ್ಳಿ, ಜನರಲ್ಲ ಏನು ಬರುತ್ತೆ ಇಲ್ಲಿ? ಕೆನ್ ಕಾಲ್ ಇಟ್ ಆಸ್ m1v1 by v2 ವ್ಯಾಲ್ಯೂಸ್ ಅಂತ ಹೇಳಿದಾಗ ಇದನ್ನೆಲ್ಲ ನಿಮಗೆ ಸಿಂಪ್ಲಿಫೈ ಮಾಡಿದಾಗ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಏನು ವ್ಯಾಲ್ಯೂಸ್ ಬರ್ಬೋದು ನಮಗೆ ಅಂದರೆ 18.18 cm³ ಅಂತ ವ್ಯಾಲ್ಯೂಸ್ ಬರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಯಾವುದೇ ಕೊಡಲಿ, ಅವರು m1 ಕೊಟ್ಟಾಗ m1 ವ್ಯಾಲ್ಯೂ ಕೇಳಿದಾಗ m2 v2 by v1 ಮಾಡ್ಕೊಳ್ಳಿ. ಕ್ಲಿಯರ್? ಸರಿ ಹೇಳ್ತಿರೋದು. ಅವ್ರು ಏನಾದರೂ v2 ಕೇಳಿದಾಗ m1 v1 by m2 ಮಾಡ್ಕೊಳ್ಳಿ. ಓಕೆ, m1 v1 by m2 ಮಾಡ್ಕೊಳ್ಳಿ ಜನರಲ್ಲಿಗೆ. ಇಲ್ಲ ಆ್ಯಕ್ಚುಲಿ m2 ವ್ಯಾಲ್ಯೂಸ್ ಅವ್ರು ಕೊಟ್ಟಿರೋದ್ರಿಂದ ಇಲ್ಲಿ ಬೇಕಾದ್ರೆ v2 ವ್ಯಾಲ್ಯೂಸ್ ಬೇಕಾಗಿರೋದ್ರಿಂದ ಇದು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಕ್ಲಿಯರ್? ಇಷ್ಟು ನೋಡ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಮೊಲ್ಯಾರಿಟಿ ಅಂತ ಹೇಳಿದಾಗ ನಿಮ್ಗೆ ಏನಪ್ಪ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 dm³ ಆಫ್ ಸೊಲ್ಯೂಷನ್ ಅಂತ ಹೇಳ್ತೀವಿ. 1 dm³ ಸೊಲ್ಯೂಷನ್ ಅಂದರೂ ಕೂಡ ಒಂದೇ, 1 ಲೀಟರ್ ಆಫ್ ಸೊಲ್ಯೂಷನ್ ಅಂದರೂ ಕೂಡ ಒಂದೇ. dm³ ಅಂದರೂ ಒಂದೇ, 1 ಲೀಟರ್ ಅಂದರೂ ಕೂಡ ಒಂದೇ, 1000 cc ಅಂತ ಹೇಳಿದ್ರು ಕೂಡ ಸೊ ಒಂದೇ ವ್ಯಾಲ್ಯೂಸ್. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ನೀವು ಇಟ್ಕೊಳಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ಲಿಯರ್? ಇಷ್ಟನ್ನು ನೋಡಿಕೊಂಡ್ರೆ ಸಾಕು ಅಂತ. ಓಕೆ, ಈಗ ಇದೊಂದು ಪ್ರಾಬ್ಲಮ್ನ ಕೇಳ್ತಾರೆ. ಸೊ ಇಲ್ಲಿ ಮೊಲ್ಯಾರಿಟಿ ಇಸ್ ಆಲ್ವೇಸ್ ಟೆಂಪರೇಚರ್ ಡಿಪೆಂಡೆಂಟ್. ನೆಕ್ಸ್ಟ್ ನಾನೀಗ ಮೊಲ್ಯಾರಿಟಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಮೊಲ್ಯಾಲಿಟಿ. ಸ್ಮಾಲ್ ಎಮ್ ಅಂತ ಕರಿತೀವಿ. ಸೇಮ್ ಕಾನ್ಸೆಪ್ಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್. 1 kg ಆಫ್ ಸಾಲ್ವೆಂಟ್. ಇಟ್ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಇದೊಂದು ಪಾಯಿಂಟ್ ಬೇಕು. ಕ್ಲಿಯರ್? ಸರಿನಾ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಅಂತ ಬಂತಂದರೆ ಮೊಲ್ಯಾರಿಟಿ. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್ ಬಂತು ಅಂತ ಹೇಳಿದ್ರೆ ಮೊಲ್ಯಾರಿಟಿ. ಮೊಲ್ಯಾರಿಟಿ ಇಸ್ ಟೈಮ್ ಎಂತ ಕರಿತೀವಿ? ಮೊಲ್ಯಾರಿಟಿ ಈಸ್ ಟೈಮ್ ಡಿಪೆಂಡೆಂಟ್. ಮೊಲ್ಯಾರಿಟಿ ಈಸ್ ಟೈಮ್ ಡಿಪೆಂಡೆಂಟ್. Molarity temperature dependent. I'm very sorry. Molarity is temperature dependent. Molality is temperature independent. ಇಲ್ಲಿ ಟೈಮ್ ಅನ್ನೋ ಕಾನ್ಸೆಪ್ಟ್ ಬರಲ್ಲ, ಸಾರಿ, ಟೆಂಪ್ರೇಚರ್ ಬರುತ್ತೆ. ಮೊಲ್ಯಾರಿಟಿ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊಲ್ಯಾಲಿಟಿ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರೋ ಇಟ್ ಈಸ್ ಇಂಡಿಪೆಂಡೆಂಟ್ ಅಂತ ಕೂಡ ಕರಿತೀವಿ. ಕ್ಲಿಯರ್? ಸೊ ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಒನ್, ನಾರ್ಮಾಲಿಟಿ. is called normality. This normality can be written by capital N ಅಂತ ಕರಿತೀವಿ. ಸೊ ನಾರ್ಮಾಲಿಟಿ ಅಂತ ಹೇಳಿದ್ರೆ ನಂಬರ್ ಆಫ್ ಗ್ರಾಮ್. This is called normality is called number of gram equivalents of solute divided by 1 liter of solution. 1 liter of solution. Clear? So ಇದನ್ನು ನಾರ್ಮಾಲಿಟಿ ಅಂತ ಕರಿತೀವಿ. ಸೊ ಇದು ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ ಇಕ್ವಿವ್ಯಾಲೆಂಟ್ ಪರ್ ಲೀಟರ್ ಅಂತ ಕರೀತಾರೆ. ಗ್ರಾಮ್ ಇಕ್ವಿವ್ಯಾಲೆಂಟ್ ಪರ್ ಲೀಟರ್ ಇದು ಬರೆಯಬೇಕಾದ್ರೆ ಗ್ರಾಮ್ ಇಕ್ವಿವ್ಯಾಲೆಂಟ್ ಪರ್ ಲೀಟರ್. ದಿಸ್ ಇಸ್ ಕಾಲ್ಡ್ ಇನ್ ಸಿಂಪಲ್ ಬೇಕಾದ್ರೆ ಈ ರೀತಿ ಗ್ರಾಮ್ ಇಕ್ವಿವ್ಯಾಲೆಂಟ್ ಪರ್ ಲೀಟರ್. ಸೊ ಹಾಗಾಗಿ ನಾರ್ಮಾಲಿಟಿ ಅಂತ ಹೇಳಿದ್ರೆ, ನಾರ್ಮಾಲಿಟಿ ಅಂದರೆ ನಂಬರ್ ಆಫ್ ಗ್ರಾಮ್ ಇಕ್ವಿವ್ಯಾಲೆಂಟ್ಸ್ ಆಫ್ ಸಲ್ಯೂಟ್ ಪರ್ 1 ಲೀಟರ್ ಆಫ್
solution. 1 liter of solution is called as the normality. That's all. ಎಲ್ಲ ಟರ್ಮ್ಸಿಂದ ಸೊಲ್ಯೂಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಕ್ಲಿಯರ್. ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸನ್ನು 5 ಟರ್ಮ್ಸಲ್ಲಿ ಹೇಳ್ತಾರೆ. ಮಾಸ್ ಪರ್ಸೆಂಟು, ಮೋಲ್ ಫ್ರ್ಯಾಕ್ಷನ್ನು, ಮೊಲ್ಯಾಲಿಟಿ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ನಾರ್ಮಾಲಿಟಿ ಮೇಲೆ ಹೇಳ್ತಾರೆ. ಮೊಲ್ಯಾರಿಟಿಯಲ್ಲೂ ಕೂಡ ನಾನು ಪ್ರಾಬ್ಲಮ್ ಕ್ಲಾರಿಫೈ ಮಾಡಿದ್ದೀನಿ. ನಿಮಗೆ M1V1 = M2V2 ಅಂತ ಬರುತ್ತೆ. ಅಲ್ಲಿ ಯಾವುದಾದ್ರು ವ್ಯಾಲ್ಯೂ ಕೇಳಲಿ ಅವರು. M1V1 ಇನಿಷಿಯಲ್ಲು ಮೊಲಾರಿಟಿ, ಇನಿಷಿಯಲ್ ವಾಲ್ಯೂಮ್. M2V2 ಫೈನಲ್ ಮೊಲಾರಿಟಿ ಮತ್ತು ಫೈನಲ್ ವಾಲ್ಯೂಮ್ ಆಗಿರುತ್ತೆ. ಯಾವುದಾದ್ರು ಒಂದು ವ್ಯಾಲ್ಯೂಗೆ ಬಿಟ್ಟಿರ್ತಾರೆ ಅವರು. M1V1/M2 ಅಂತ ಮಾಡ್ಕೊಳ್ಳಿ. ಯಾವ ವ್ಯಾಲ್ಯೂಸ್ ಕೊಟ್ಟರು ನೀಟಾಗಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಬೇಸಿಕ್ ಕಾನ್ಸೆಪ್ಟ್ಸು ಕಂಪ್ಲೀಟ್ ಆಗಿದೆ. ಈ ಚಾಪ್ಟರ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೆ ನಮ್ಮಲ್ಲಿ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಚಾಪ್ಟರ್ನ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.